ಹಾಯ್ ಎಲ್ಲ ಹೇಗಿದ್ದೀರಿ? ಸೊ ನಾವಿವತ್ತು ಹೊರಟಿದ್ದೇವೆ ಮಯಾಮಿಗೆ. ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ 2.5 ಅವರ್ಸ್ ಆಗ್ತದೆ. ಸೊ ನಾವಿವತ್ತು ಹೊರಟದ್ದು ಟೆಂಪಲಿಗೆ ಅಂತ, ಸುಬ್ರಹ್ಮಣ್ಯ ಟೆಂಪಲ್. ಸೊ ಹೋಗುವಾಗ ಇದೊಂದು ದೊಡ್ಡ ಬ್ರಿಡ್ಜ್ ಆಯಿತಾ, ತುಂಬ ಸೂಪರ್ ಉಂಟು ನೋಡಲಿಕ್ಕೆ. ಬಟ್ ಈ ಬ್ರಿಡ್ಜ್ ದಾಟಿಯೇ ನಾವು ಹೋಗಬೇಕು ಆ ಕಡೆ ಹೋಗಲಿಕ್ಕೆ. ಸೊ ಹೋಗುವ ದಾರಿಯಲ್ಲಿ ನಾನು ಅಭಿನವ್ ಸಾಂಗ್ ಕೇಳಿಕೊಂಡು ಸ್ನ್ಯಾಕ್ಸ್ ತಿಂದುಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಆಕಾಶದಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಉಂಟು ಅಂತೇಳಿ ನೋಡಿಕೊಂಡು. ಸೊ ನೋಡಿ, ಫ್ಲೈಟಲ್ಲಿ ಹೇಗೆ ಹೋಗುವಾಗ ಫೀಲ್ ಆಗ್ತದೆ, ಕ್ಲಿಯರ್ ಆಗಿ ಪಿಕ್ಚರ್ ಸಿಗ್ತದೆ, ಹಾಗೇ ಉಂಟು. ಸೊ ಹೋಗುವಾಗ ಮಳೆ ಸಹ ಸ್ಟಾರ್ಟ್ ಆಯಿತು. ಮೇಲ್ಗಡೆ ನೋಡಿ 3 ಬ್ರಿಡ್ಜ್ ಉಂಟು, ದೊಡ್ಡ ದೊಡ್ಡದು. ಅದು ಹೇಗೆ ಮಾಡಿದ್ದಾರೆ, ಹೇಗೆ ಉಂಟು ಅಂತೇಳಿ ನೋಡುವಾಗಲೇ ಶಾಕ್ ಆಯಿತು. ಸೊ ನಾವು ಬಂದು ರೀಚ್ ಆದೆವು ಟೆಂಪಲ್ ಹತ್ರ ಬರೋಕೆ ಒಳ್ಳೆ ಬಿಸಿಲು ನೋಡಿ. ಸೊ ಟೆಂಪಲ್ಸ್ ತುಂಬ ದೊಡ್ಡದುಂಟು, ಸ್ಪೇಸಿಯಸ್ ಆಗಿ ಗಾರ್ಡನ್ ಎಲ್ಲ ಕೊಟ್ಟಿದ್ದಾರೆ. ಬಂದವರಿಗೆ ಟೈಮ್ ಪಾಸ್ ಮಾಡಲಿಕ್ಕೆ ಸಹ ತುಂಬ ಸ್ಪೇಸಿಯಸ್ ಆಗಿ ಉಂಟು. ಸೊ ನಾನು, ಹಸ್ಬೆಂಡ್, ಅಭಿನವ್ ಮತ್ತು ಹಸ್ಬೆಂಡ್ ಫ್ರೆಂಡ್ ಇದ್ದರು. ಸೊ ನಾವು 4 ಜನ ಹಾಗೆ ಹೊರಟೆವು ಒಳಗಡೆ ಹೋಗಲಿಕ್ಕೆ. ಒಳಗೆ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗ್ತದೆ ಇಲ್ವ ಅಂತ ಗೊತ್ತಿಲ್ಲ, ಇಲ್ಲಿದು ರೂಲ್ಸ್ ಸಹ ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ನಾನು ರಿಸ್ಕ್ ತಗೊಳ್ಳೋದಿಲ್ಲ. ಸೊ ಹೊರಗಡೆನೇ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಉಂಟು ಅಂತ ಹೇಳಿಕೊಂಡು. ಬಟ್ ಸೂಪರ್ ಉಂಟು. ಒಳಗೆ ಹೋಗಿ ಬಂದಾಯಿತು. ಒಳಗೆ ಸಹ ದರ್ಶನ ದೇವರದು ಸೂಪರ್ ಆಗಿತ್ತು, ಮತ್ತು ಅಲಂಕಾರ ಸಹ ಸೂಪರ್ ಆಗಿತ್ತು. ಅಭಿನವ್ ಜ್ಯೂಸ್ ಕುಡಿಲಿಕ್ಕೆ ಹೊರಟರು, ನಾವು ಕಾಫಿ ಕುಡಿದು ಹಾಗೆ ನಾವು ಹೊರಟೆವು. ಇನ್ನು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಒಂದು ಮಾಲ್ ಅಂತ ಹೇಳಿದರೆ, ಅಲ್ಲಿ ಆ್ಯಕ್ಚುಲಿ ಇವತ್ತು ಒಂದು ತಮಿಳ್ ಮೂವಿ ರಿಲೀಸ್ ಆಗಿದೆ. ಸೊ ನಾವು ಸಿನಿಮಾ ಐಮ್ಯಾಕ್ಸಿಗೆ ಬಂದೆವು. ಇದೊಂದು ಮಾಲ್, ಬಟ್ ತುಂಬ ದೊಡ್ಡದಿಲ್ಲ, ಸಣ್ಣದು ಹೀಗೆ ಇರ್ತದೆ ಇಲ್ಲೆಲ್ಲ, ತುಂಬ ದೊಡ್ಡದಿಲ್ಲ. ಸೊ ನಾವು ಒಳಗಡೆ ಹೋಗ್ತಾ ಇದ್ದೇವೆ, ನೋಡುವ ಎಷ್ಟು ಟೈಮಿಂಗ್ಸ್ ಏನು ಅಂತ ಹೇಳಿಕೊಂಡು. ಸೊ ಒಳಗೆ ಸಹ ಬಂದೆವು ಟಿಕೆಟ್ ತಗೊಂಡು. ಇಲ್ಲಿ ತುಂಬ ಕ್ರೌಡ್ ಇಲ್ಲ, ಫ್ರೀಯಾಗೇ ಉಂಟು. ಸೊ ನಾನು, ಅಭಿನವ್, ಅರ್ಜುನ್ ನಾವು ಬಂದೆವು ನಮ್ಮ ಸೀಟ್ ಹತ್ರ. ಸೊ ಫ್ರೀಯಾಗಿ ಇದ್ದ ಕಾರಣ ಏನು ಅಷ್ಟು ಕಿರಿಕಿರಿ ಇಲ್ಲ. ಸೊ ಮೂವಿ ಸ್ಟಾರ್ಟ್ ಆಗಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಮೂವಿ ಸಹ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಏನು ಅಂತೇಳಿ ನಿಮಗೆ ನೋಡಿ, ಗರುಡನ್ ಅಂತೇಳಿ ಮೂವಿ, ತಮಿಳ್ ಮೂವಿ ಇದು. ಆ್ಯಕ್ಚುಲಿ ಇದು ಒಳ್ಳೇದುಂಟು ಅಂತ ಹೇಳಿದರು. ಸೊ ಸೂರ್ಯ ಆ್ಯಕ್ಟ್ ಮಾಡಿದ್ದಾರೆ, ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಫ್ಯಾಮಿಲಿಯಾಗಿ ನೀವು ನೋಡ್ಬೋದು ಎಲ್ಲರೂ. ಬಟ್ ಸೂಪರಾಗಿ ಉಂಟು ಮೂವಿ. ನಾವು ಸಹ ಕ್ಲೈಮ್ಯಾಕ್ಸಿಗೆ ಬಂದೆವು. ಸೊ ನೆಕ್ಸ್ಟ್ ಈ ಮೂವಿ ಮುಗಿಸಿ ನಾವು ಏನು ನೆಕ್ಸ್ಟ್ ಅಂತೇಳಿ ನಿಮ್ಮ ಹತ್ರ ಅಪ್ಡೇಟ್ ಮಾಡ್ತೇನೆ. ಸೊ ಬಂದೆವು ಹೊರಗಡೆ ಪ್ಲೇ ಸ್ಟೇಷನಿಗೆ. ಇದೇ ಮಾಲ್ನ ಒಳಗೆ ಉಂಟು ಪ್ಲೇ ಸ್ಟೇಷನು. ಹಾಗೆ ಬರುವಾಗ ಅಭಿನವ್ ಬೇಕು ಅಂತ ಹೇಳಿದ, ಅವನು ಕಾರ್ ರೇಸಿಗೆ ಕೂತ್ಕೊಂಡ. ನೆಕ್ಸ್ಟ್ ಕಾರ್ ರೇಸ್ ಮುಗಿಸಿ ಬೈಕ್ ರೇಸಿಗೆ ಹೊರಟ. ಅವನಿಗೆ ಬ್ಯಾಕ್ ಸಪೋರ್ಟಾಗಿ ಅವರ ಅಪ್ಪ ಇದ್ದರು. ಸೊ ಇದೆಲ್ಲ ಮುಗಿಸಿ ನಾವು ಹೊರಗಡೆ ಬರುವಾಗ ಮಳೆ ಸಹ ಬರ್ತಾ ಉಂಟು. ಇನ್ನು ಇದೇ ಮಳೆಯಲ್ಲಿ ನಾವು ಹೋಗಬೇಕು. ಸೊ ನೆಕ್ಸ್ಟ್ ನಾವು ಹೋದದ್ದು ಮದ್ರಾಸ್ ಕೆಫೆಗೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಆಫ್ಟರ್ನೂನ್ ಆಯಿತು. ಹಶುವೆ ನಾವು ಆರ್ಡ್ರ್ ಮಾಡಿದೆವು ಪನ್ನೀರ್ ಬಟರ್ ಮಸಾಲ, ನೆಕ್ಸ್ಟ್ ನಾನ್ ಮತ್ತು ಬಿರಿಯಾನಿ. ಸೊ ಇದೆಲ್ಲ ಮುಗಿಸಿ ಟೇಸ್ಟ್ ಒಳ್ಳೆದಿತ್ತು. ನಾವು ಹೋದದ್ದು ಅಕ್ವೇರಿಯಮ್ಮಿಗೆ. ಇಲ್ಲಿ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿತ್ತು ನೋಡಿ, ಎಲ್ಲ ಫಿಶಸ್ ನೋಡಲಿಕ್ಕೆ ಡಿಫ್ರೆಂಟ್ ಆಗಿ ಉಂಟು. ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು, ಆದ ಕಾರಣ ನನಗೆ ತುಂಬ ಡಿಫ್ರೆಂಟ್ ಆಗಿತ್ತು. ಅರ್ಜುನ್ ಆಲ್ಮೋಸ್ಟ್ ಮುಂಚೆನೇ ನೋಡಿದ್ದಾರೆ ಎಲ್ಲ. ಸೊ ಹಾಗೆ ನೆಕ್ಸ್ಟ್ ಬಂದೆವು ನಾವು ಪಟೇಲ್ ಬ್ರದರಿಗೆ. ಸೊ ಪಟೇಲ್ ಬ್ರದರಲ್ಲಿ ಶಾಪಿಂಗ್ ಎಲ್ಲ ಅಂದರೆ ಗ್ರಾಸರಿ ಶಾಪಿಂಗ್ ಮುಗಿಸಿ ನಾವು ಹೊರಟೆವು ವಾಪಸ್ ಮನೆಗೆ. ಸೊ ಮನೆಗೆ ಹೋಗೋ ತುಂಬ ಗಾಳಿ ಮಳೆ ಇಲ್ಲಿ. ಸೊ ನೆಕ್ಸ್ಟ್ ನಮ್ಮದು ಬೇರೆ ಏನೂ ಪ್ಲ್ಯಾನ್ ಇಲ್ಲ. ನಮ್ಮದು ಬ್ರಿಡ್ಜ್ ಸಹ ಬಂತು, ಬ್ರಿಡ್ಜಿಂದ ಆಚೆ ಹೋದರೆ ನಮ್ಮದು ಪ್ಲೇಸಿಗೆ ನಾವು ಮುಟ್ಟುತ್ತೇವೆ. ಸೊ ಹಾಗೆ ಇವತ್ತಿನ ಈ ಡೇ ಹೀಗೆ ನಮ್ಮದು ಕಳೀತು. ಇಲ್ಲಿಯೇ ಹೋಗುವಾಗ ನಾವೀಗ ಪೆಟ್ರೋಲ್ ಹಾಕಿ ಹೋಗಬೇಕು. ಇಲ್ಲಿ ಹೇಗೆ ಸಿಸ್ಟಮ್ ಅಂದರೆ ನಾವೇ ಹಾಕಬೇಕು, ಅಲ್ಲಿ ಜನ ಇರೋದಿಲ್ಲ ಹಾಕಲಿಕ್ಕೆ. ಸೊ ಹೀಗೆ ಮೆನ್ಷನ್ ಮಾಡಿರ್ತಾರೆ ನೋಡಿ. ಸೊ ಪೆಟ್ರೋಲೆಲ್ಲ ಹಾಕಿ ನೆಕ್ಸ್ಟ್ ನಾವು ಬಂದದ್ದು ಸೀದಾ ಮನೆಗೆ, ನಮ್ಮ ಪ್ಯಾಲೇಸಿಗೆ. ಈ ವಿಡಿಯೋದಲ್ಲಿ ಇಷ್ಟೇ, ನಾವು ಏನೆಲ್ಲ ಎಂಜಾಯ್ ಮಾಡಿದ್ದೇವೆ, ಏನೆಲ್ಲ ಆಯಿತು ಅಂತೇಳಿ ಇದರಲ್ಲಿ ಕ್ಲಿಯರಾಗಿ ಹೇಳಿದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೇನೆ. ಪ್ಲೀಸ್ ನೋಡಿದವರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.